ಆದರೆ ಸಮಾಜ ಕಲ್ಯಾಣ ಇಲಾಖೆಗೆ ಕೊಟ್ಟಿರ್ತಕ್ಕಂಥ ಹಣ ಕೇವಲ 7,027 ಕೋಟಿ. ಬೇರೆ ಬೇರೆ ಇಲಾಖೆಗೆ ಕೊಟ್ಟಿದ್ವು ಅಂತೇಳಿ ನೀವು ಮಾಹಿತಿಯನ್ನು ಕೊಡ್ತೀರ. ಬೇರೆ ಬೇರೆ ಇಲಾಖೆಗೆ ಕೊಡೋದಾದರೆ ಸಮಾಜ ಕಲ್ಯಾಣ ಇಲಾಖೆಗೆ 42,000 ಕೋಟಿ ಅಂತೇಳಿ ದೇಶಕ್ಕೆಲ್ಲ ಯಾಕೆ ಡಂಗೂರ ಹೊಡಿತೀರ ನೀವು? ಯಾಕೆ ಹೇಳ್ಬೇಕು ನೀವು? ಏನು ಹೇಳ್ತಾರೆ ರಾಜ್ಯದಲ್ಲಿ? ಸಮಾಜ ಕಲ್ಯಾಣ ಇಲಾಖೆಗೆ 24.1 42,000 ಕೋಟಿ ಕೊಟ್ಟಿದ್ದಾರೆ. ಸ್ವತಂತ್ರ ಬಂದು 79 ವರ್ಷ ಆಯಿತು. ಇನ್ನು ಎಷ್ಟು ವರ್ಷ ಈ ಜನಾಂಗಕ್ಕೆ ಸಹಾಯ ಮಾಡ್ತೀರಾ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಕೇವಲ 7,000 ಕೋಟಿ ಕೊಟ್ಟಿದ್ದಾರೆ. ನೀವು ಯಾಕೆ ಬೇರೆ ಬೇರೆ ಇಲಾಖೆಗೆ ಗ್ರಾಂಟ್ ಕೊಟ್ಟಿದ್ದೀರಲ್ಲ? ಈ ಸಮಾಜ ಕಲ್ಯಾಣ ಇಲಾಖೆಗೆ ಯಾಕೆ ನೀವು ಇದನ್ನು ಟ್ವಿಸ್ಟ್ ಮಾಡಿ ಬೇರೆಯವ್ರು ಕೊಡ್ತೀರಾ? ಸನ್ಮಾನ್ಯ ಮಂತ್ರಿಗಳು ಹೇಳ್ಬೇಕು. ನಾವು ಮೊನ್ನೆ ನಡೆದಂಥ ಸ್ಟೇಟ್ ಕೌನ್ಸಿಲ್ನಲ್ಲಿ ಈ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ. ಮುಖ್ಯಮಂತ್ರಿ ಕೂಡ ಅದರ ಬಗ್ಗೆ ಕ್ರಮ ವಹಿಸತಕ್ಕಂಥ ಮನಸ್ಸನ್ನು ಇಟ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ರೀತಿ ಬೇರೆ ಇಲಾಖೆಗಳು ಯೋಜನೆಗಳನ್ನು ಮಾಡುವಾಗ ವ್ಯಕ್ತಿ ಮತ್ತು ಕುಟುಂಬಗಳಿದ್ದಾಗ ಈ ಹಣವನ್ನು SC ST ವ್ಯಕ್ತಿ ಸಮುದಾಯ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳು ಬರುವಾಗ ಆ ಕಾರ್ಯಕ್ರಮಗಳಲ್ಲಿ ಬರುವಂಥ SC ST ಜನರಿಗೆ ಮೀಸಲಿಡ್ತಕ್ಕಂಥ ಕಾಯ್ದೆ ಇದಾಗಿರೋದ್ರಿಂದ ಈ ಹಣನಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಮತ್ತು ಉಳಿದಂಥ ಹಣವನ್ನು ಒಂದು ಸಿಂಗಲ್ ಇರ್ಬೋದು ಉಳ್ಕೊಂಡಾದ್ರೆ ಮಾಡಿದ್ರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ಉಪಯೋಗ ಮಾಡಬೇಕು ಅಂತ ಅವರ ಅಭಿಪ್ರಾಯಕ್ಕೆ ನಂದು ಸಹಮತ ಇದೆ. ಇದನ್ನು ಸ್ಟೇಟ್ ಕೌನ್ಸಿಲಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಆದಷ್ಟು ಮುತುವರ್ಜಿ ವಹಿಸಿ ಈ ವರ್ಗಗಳಿಗೆ ಅನುಕೂಲ ಮಾಡ್ತಕ್ಕಂಥ ಈ ಕಾಯ್ದೆಯಲ್ಲಿ ಹಿಸ್ಟಾರಿಕಲ್ ಆ್ಯಕ್ಟ್ ಇದು ಕೇಂದ್ರ ಸರ್ಕಾರವೂ ತಂದಿಲ್ಲ, ಆಂಧ್ರ ಮತ್ತು ನಮ್ಮ ಸರ್ಕಾರ ಬೇರೆ ಎಲ್ಲೂ ತಂದಿಲ್ಲ. ಹೀಗಾಗಿ ಇದರ ಉಪಯೋಗ ಸಂಪೂರ್ಣವಾಗಿ ಈ ಜನರ ಅಭಿವೃದ್ಧಿಗೆ, ಆರ್ಥಿಕ ಔದ್ಯೋಗಿಕ ಶೈಕ್ಷಣಿಕ ಬದಲಾವಣೆಗೆ, ಸಮಾಜದ ನಿರ್ಮಾಣ ಕಡೆಗೆ ಹೋಗಬೇಕು ಅಂತ ಸದುದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಸೊ ಇದನ್ನು ಅವ್ರು ಹೇಳಿರ್ತಕ್ಕಂಥ ವಿಷಯಗಳನ್ನು ಗಮನದಲ್ಲಿಟ್ಟು ಅದನ್ನು ಆ ರೀತಿ ಹೆಜ್ಜೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಚರ್ಚೆ ಬೇಡ, ಚರ್ಚೆ ಇಲ್ಲ. ಭಾರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಈಗ ಸುಮ್ಮನೆ ಕೂತ್ಕೊಂಡು ಅವ್ರು ಅಲ್ಲಿ ಕ್ವಶನ್ ಗೆಲ್ಲುವಾಗ ಭಾರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹೌದ್ರಿ, ಮತ್ತೆ ನಮ್ಗೆ ಸ್ಟಾರ್ ಆಗಿಲ್ಲ ಇದು. ಸರ್ಕಾರ ಬಹಳ ಸ್ಪಷ್ಟವಾಗಿ 24-25ನೇ ಸಾಲಿನ ಗ್ಯಾರಂಟಿ ಯೋಜನೆಗಳಿಗೆ 13,500 ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ SCPTSP ಹಣವನ್ನು ಬಳಸ್ಕೊಂಡಿದೆ ಅಂತೇಳಿ ಇವರೇ ರೈಟಿಂಗಲ್ಲಿ ಆನ್ಸರ್ ಮಾಡಿದ್ದಾರೆ. ಅವರು ಒಂದು ಕಡೆ ಹೇಳ್ತಾರೆ ಈ ಕಾಯ್ದೆ ಬಹಳ ಐತಿಹಾಸಿಕವಾದಂಥ ಕಾಯ್ದೆ, ರಾಜ್ಯದಲ್ಲಿ ಬಂದಿದೆ, ದೇಶದಲ್ಲಿ ಎಲ್ಲೂ ಬಂದಿಲ್ಲ ಅಂತ. ಈ ಕಾಯ್ದೆಯ ದುರುಪಯೋಗ ಆಗಿರೋದು ಇಲ್ಲೇನೆ. ನೀವು SCPTSP ಆ್ಯಕ್ಟ್ನಲ್ಲಿ ಏನು ಹೇಳ್ತೀರಿ? ಜನರಲ್ ಸ್ಕೀಮ್ಗಳಿಗೆ SCPTSP ಯೋಜನೆಯನ್ನು ಬಳಸ್ಕೊಳ್ಳಂಗಿಲ್ಲ ಅಂತ ಹೇಳಿದಿರಿ. ಆ ಕಾಯ್ದೆನಲ್ಲಿ ಜನರಲ್ ಸ್ಕೀಮ್ಗಳಿಗೆ SCPTSP ಕಾಯ್ದೆ ಬಳಸ್ಕೊಳ್ಳಂಗಿಲ್ಲ ಅಂತ ಹೇಳಿದ ನಂತರ ಈ ಜನರಲ್ ಸ್ಕೀಮಿಗೆ ಇದನ್ನ ಹೆಂಗೆ ಬಳಸ್ಕೊಂಡ್ರಿ? ಇದರಲ್ಲಿ ನೀವು ಶಕ್ತಿ ಯೋಜನೆಗೆ 1,500 ಕೋಟಿ ರೂಪಾಯಿ ಹೇಳಿದಿರಿ. ಬಸ್ಸಲ್ಲಿ ಹೋಗೋರನ್ನ SC ST ಇಂದ ಹೆಂಗೆ ಗುರುತಿಸಿದ್ರಿ ಸ್ವಾಮಿ? ನೀವು ಸ್ಪಷ್ಟ ಮಾಡಬೇಕಲ್ಲ. ಬಸ್ಸಲ್ಲಿ ಹೋಗೋರಿಗೆ ಶಕ್ತಿ ಯೋಜನೆಗೆ 1,500 ಕೋಟಿ ರೂಪಾಯಿನ ಕೊಟ್ಟಿದ್ದೀರಿ. ಯಾರು ಬಸ್ಸಲ್ಲಿ ಹೋಗಿರೋರಿಗೆ SC ST ಇಂದ ಹೆಂಗೆ ಗುರುತು ಮಾಡಿದಿರಿ? ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ SCPTSP ಹಣವನ್ನ ನಿಮ್ಮ ಕಾಲದಲ್ಲೇ ದುರುಪಯೋಗ ಆಗಿರೋದು ಇದು. ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡು ಇಡೀ ಯೋಜನೆಯನ್ನು ಹಳ್ಳ ಹತ್ತಿಸಿ ಆ ವರ್ಗದ ಜನರುಗಳಿಗೆ ಅನ್ಯಾಯ ಮಾಡಿದಿರಿ ನೀವು. ಓಕೆ ಅಧ್ಯಕ್ಷರೇ, ಬೇರೆ ಲೋನ್ ಕೂಡ ಸುಮಾರು 40 ವರ್ಷ ಈ ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥ ಒಬ್ಬ ಹಿರಿಯ ಸಚಿವರು ನಿಮ್ಮಿಂದ ಈ ರೀತಿಯಾದಂಥ ಉತ್ತರ ನಾನು ನಿರೀಕ್ಷೆ ಮಾಡಲಿಲ್ಲ. ಓಕೆ, ನಮ್ಮ ಸದಸ್ಯರು ಹೇಳ್ದಂಗೆ 1,350 ಕೋಟಿ ಶಕ್ತಿ ಯೋಜನೆಗೆ ಕೊಡ್ತಾರೆ. ಅದ್ರ ಜೊತೆಗೆ ಸಾರಿಗೆ ಇಲಾಖೆಗೆ 1,500 ಕೋಟಿ ಕೊಡ್ತಿರಲ್ಲ, ಅಲ್ಲಿ ಏನು ಮಾಡ್ತೀರ ಅಂತ ಕೊಡ್ತೀರ? 1,500 ಕೋಟಿ 1,500 ಕೋಟಿ ಸಾರಿಗೆ ಇಲಾಖೆಗೆ ಅಂತ ಬೇರೆ ಕೊಟ್ಟು ತೋರಿಸಿದ್ರ? ಶಕ್ತಿ ಯೋಜನೆಗೆ 1,350 ಕೋಟಿ ಕೊಟ್ಟಿದ್ವು ಅಂತ ಹೇಳ್ತೀರಾ? ನೀವು ಹೇಳಿದ್ರಿ ಯಾವ ರೀತಿ ಇದು ಶಕ್ತಿ ಯೋಜನೆ ಈ 5 ಗ್ಯಾರಂಟಿಗಳು ಹಣ ಜೋಡಿಸ್ತೀವಿ ಅಂದರೆ ಏನು ಹಿಂದಿನ ಸರ್ಕಾರ 40% ಹಣ ಹೊಡಿತಾ ಇದೆ, ಅದನ್ನ ನಿಲ್ಲಿಸ್ಬಿಡ್ತೀವಿ, ಆ ಹಣ ಕೊಡ್ತೀವಿ ಹೊರತು ಯಾವ ಬಡ್ಜೆಟಲ್ಲಿ ಒಂದು ಹಣ ಕೊಡೋದಿಲ್ಲ ಅಂತ ನೀವು ಆಶ್ವಾಸನೆ ಕೊಟ್ಟಿದ್ರಿ. ಇವತ್ತು ನೋಡಿದ್ರೆ 13,500 ಕೋಟಿ ನಮ್ಮ ಸದಸ್ಯರು ಹೇಳ್ದಂಗೆ ಹಣ ಕೊಡ್ತೀರಾ, ಬೇರೆ ಬೇರೆ ಇಲಾಖೆಗೆ ಹಣ ಕೊಡ್ತೀರಾ. ಯಾವ ಪುರುಷಾರ್ಥಕ್ಕೆ ಇಷ್ಟೊಂದು 42,000 ಕೋಟಿ ಕೊಡ್ತೀರಾ ನೀವು? ಪ್ರಶ್ನೆ ಹೇಳ್ಬೇಕು ಸರ್. ನಮ್ಮ ದೇಶದ ಜನರಿಗೆ, ರಾಜ್ಯದ ಜನರಿಗೆ, ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ.
ನೀವು ಯಾವುದೋ ಕಾಯ್ದೆ ತಂದಿದ್ದು ಅಂತೇಳಿ 24.1% ಅಂತ ಇಟ್ಟು ಈ ವರ್ಗದ ಜನರಿಗೆ ಕೊಡ್ತೀವಿ ಅಂತ ಹೇಳ್ತೀರಾ? ನೋಡಿದ್ರೆ ಬೇರೆ ಬೇರೆ ಇಲ್ಲ 34 ಇಲಾಖೆಗೆ ಕೊಟ್ಟು ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ತಾವು ಹಿರಿಯ ಸದಸ್ಯರು ಈ ಉತ್ತರ ನಿಮ್ಮಿಂದ ನಿರೀಕ್ಷೆ ಮಾಡಲಿಲ್ಲ. ನಿಂದ ನಾನು ನೋಡಿದ್ದೀನಿ 94-95ರಲ್ಲಿ ನೀವು ಎಷ್ಟು ಜೋರಾಗಿ ಮುಖ್ಯಮಂತ್ರಿಗಳನ್ನ ಎದುರಿಸ್ತಿದ್ರಿ ಬೆದರಿಸ್ತಿದ್ರಿ. ಇವತ್ತು ಯಾಕೆ ನೀವು ಈಲ್ಡ್ ಆಗಿದ್ದೀರಾ? ನಾನು ನೋಡಿದ್ದೀನಿ, ನಿಮ್ ಜೊತೆಗಿದ್ದು ನೋಡಿದ್ರೆ ಬಹಳ ಅದೇಪ್ಪನರೇ, ನೀವು ಸಚಿವರಾಗಿಲ್ಲ ಅಂದಿದ್ರೆ ಈ ತರ ಡೈವರ್ಟ್ ಆದಾಗ ಇದನ್ನ ವಿರೋಧ ಮಾಡ್ತಿದ್ರೋ ಇಲ್ವೋ? ನೀವು ಮಾಡ್ತಾ ಇದ್ರಿಲ್ಲ. ನೀವು ಸಚಿವರಾಗಿಲ್ಲ ಇದ್ದಿದ್ರೆ ಆ ಸಮುದಾಯದ ಪರವಾಗಿ ಮಾತಾಡ್ತಿದ್ರೋ ಇಲ್ವೋ? ಮಾತಾಡ್ತಿದ್ರಿಲ್ಲ. ನಿಮ್ಮ ಕೈನಲ್ಲೇ SCP TSP ಹಣವನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೈವರ್ಟ್ ಮಾಡಿ ನಾನು ಆ ಸಮುದಾಯದ ಜನರ ಉದ್ಧಾರ ಮಾಡ್ತಿದ್ದೀನಿ ಅಂತಂದ್ರೆ ಬಹಳ ದೊಡ್ಡ ಈಗ ಪ್ರಶ್ನೋತ್ತರ ಚರ್ಚೆ ಆಗ್ತದಾ? ನಾನು ಮಾಡ್ದಂಗೆ ಮಾಡಬೇಡ ಅಂತ. ಓಕೆ ಸರ್, ಎಲ್ಲ ಚರ್ಚೆ ಮಾಡಿದ್ರೆ ಹೇಗೆ? ಅಧ್ಯಕ್ಷರೇ, ಅಲ್ಲ ಕ್ವಶನ್ ಸರ್ ಒಂದು ನಿಮಿಷ. ರೈಟಿಂಗ್ ಅಲ್ಲಿ ಆನ್ಸರ್ ಕೊಟ್ಟ ಕೇಳಿಸ್ಕೊಂಡು ಸುಮ್ಮನಿರ್ಬೇಕಾ? ಗ್ಯಾರಂಟಿ ಯೋಜನೆ ಒಂದು ಪ್ರಶ್ನೆ ಕೇಳಿದ್ರಲ್ಲ ಸರ್, ಕೇಳ್ಕೊಂಡು ಹೋಗ್ಬೇಕು. ಅಧ್ಯಕ್ಷರೇ, ಈ ಸದನದಲ್ಲಿ ಅತಿ ಹೆಚ್ಚು ಅಂಬೇಡ್ಕರ್ ಬಗ್ಗೆ, ದಲಿತರ ಬಗ್ಗೆ ಧ್ವನಿ ಎತ್ತೋದು ಮಹದೇವಪ್ಪನವರು. ಸಂವಿಧಾನದ ಬಗ್ಗೆ ಪುಸ್ತಕ ಎಲ್ಲ ಎತ್ತಿಡಿಯೋದು ಮಹದೇವಪ್ಪನವರು. ಅವರ ಮಂತ್ರಿ ಆಗಿದ್ದಾಗ ಇವತ್ತು ಈ ಹಣ ಡೈವರ್ಟ್ ಆಗಿದೆ, ಫಾರೆಸ್ಟ್ ಡೈವರ್ಟ್ ಆಗಿದೆ. ನಮ್ಮ ನಾಯಕರು ಫಿಗರ್ ಕೊಟ್ಟರು ಹೋದ್ ಸರಿ. ಇದು ಏನರ್ಥ? ಓಕೆ, ಇದು ನಮ್ಮ ಇಲ್ಲೆಲ್ಲಾರು ಕೂತಿದ್ರೆ ಮಹದೇವಪ್ಪನವ್ರು ನೀವು ಸಹಿಸ್ತಿದ್ರಿ ನೀವು ಮಂತ್ರಿ ಆದಾಗ ಇದನ್ನ ಬಿಟ್ಟಿದೆ ಹೆಂಗೆ ಅಂತ ಉತ್ತರ ಕೊಡ್ತಾರೆ ನೀವು. ಸುರೇಶ್ ಅವರೇ, ಮತ್ತೆ ಮಹದೇವಪ್ಪನವ್ರು ಎಷ್ಟು ಬುದ್ಧಿವಂತರು ಮತ್ತೆ ಚರ್ಚೆ ಮಾಡ್ಬೇಡಿ. KRS ಕಟ್ಟಿದ್ದು ಟಿಪ್ಪು ಶಂಕುಸ್ಥಾಪನೆ ಮಾಡಿ ಟಿಪ್ಪು ಅಂತೇಳಿ ಯಾವುದೋ ಒಂದು ಸಂಶೋಧನೆ ಮಾಡಿ ಹೇಳೋಷ್ಟು ಸಾಮರ್ಥ್ಯ ಇರೋರು ನಿಮಗೆ. ನಿಮ್ಮ ಇಲಾಖೆನ ಇಷ್ಟು ದೊಡ್ಡ ಪ್ರಮಾಣ ಡೈವರ್ಟ್ ಆಗ್ಬೇಕಾದ್ರೆ ಯಾಕೆ ಮೌನ ವಹಿಸಿದ್ರಿ ನೀವು? ಸುರೇಶ್ ಅವರೇ, ದಲಿತರ ಹಣ ಸರ್ ಆಯ್ತು ಹೇಳಿದ್ರಲ್ಲ, ಮತ್ತೆ ಯಾಕೆ ಚರ್ಚೆ ಸಬ್ಜೆಕ್ಟ್? ಸುರೇಶ್, ಬಾವಿಗಳದ್ದು ಹೇಳ್ತಾರ, ಆಯ್ತು. ಬಾವಿಗಳಿಗೆ ಹಣ ಕೊಡ್ತಾ ಇಲ್ಲ, ಈಗ ಅದನ್ನ ವಿಷಯ ಚರ್ಚೆ ಬೇಡ. ಪಾಯಿಂಟ್ ಹೇಳಿದಿರಿ. ಕ್ವಶನ್ ತಗೊಂಡೋಗಿ ಬೇರೆ ಕಡೆ ಕೊಟ್ಟು ಕ್ವಶನ್ ಉದ್ಧಾರ ಆಗೋದಿಲ್ಲ. ಸ್ವಾತಂತ್ರ್ಯ ಬಂದಾಗಾಯ್ತು, ಈ ಕಾರಣಕ್ಕಾಗಿ ವಂಚನೆ ಇದೆ. SCP TSP ಹಣನ ಬೇರೆದಕ್ಕೆ ಡೈವರ್ಟ್ ಮಾಡಿಕೊಂಡು ಇವತ್ತು ಆ ಎರಡೂ ಸಮಾಜಕ್ಕೆ ನಾವು ಸರಿಯಾದ ರೀತಿಯಲ್ಲಿ 2 ವರ್ಷದಿಂದ ಅನುದಾನ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ದಯಮಾಡಿ ಅದನ್ನು ಯಾವುದಕ್ಕೂ ಕೂಡ ಡೈವರ್ಟ್ ಮಾಡಬಾರ್ದು ಅಂತ ಒಂದು ಒತ್ತಾಯ. ಜೊತೆಗೆ CIG ರಿಪೋರ್ಟ್ ಬಂದಿದೆ, ಕಳೆದ ವರ್ಷಕ್ಕೂ ಇವರು ಭಾಗ್ಯಗಳಿಗೋಸ್ಕರ ಇನ್ನೂ 20% ಹಣವನ್ನ 20% ಹಣ ಮಂತ್ರಿಗಳು ಉತ್ತರ ಕೊಡಿ. ಅದನ್ನ ಮಾತಾಡ್ತೇನೆ, ನೀವು ನಿಂತು ಮಾತಾಡ್ತೀವಿ. ಅದಕ್ಕೆ ಎಷ್ಟು ಬೇರೆದಕ್ಕೆ ಉಪಯೋಗಿಸಿದ್ರೆ ಅದನ್ನ ದಯಮಾಡಿ ಮತ್ತೆ ಇದೇ ಇದಕ್ಕೆ SCP TSP ಗೆ ಅನುದಾನನ ನೀವು ಒದಗಿಸ್ಕೊಟ್ರೆ ನಿಮ್ಮ ಖಾತೆಗೆ ಗೌರವ ಬರ್ತದೆ. ಉತ್ತರ ಕೊಡಿ. ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ. 10 ವರ್ಷದಲ್ಲಿ SC ಗಳಿಗೆ ಖರ್ಚಾಗಿರೋದು 2.93 crores, 2,93,000 ಕೋಟಿ ಹಣ ಖರ್ಚಾಗಿದೆ. ಏನು ಡೆವಲಪ್ಮೆಂಟ್ ಆಗಿದೆ, ಏನು ಅವರ ಬದಲಾವಣೆ ಆಗಿಲ್ಲ ಅಂತೇಳಿ 2,02,2.93 ಸಮಾಜ ಆಗಿದೆ. ಏನು ಇಲಾಖೆ ಏನಿದೆ, ಎಲ್ಲಿ ಹೋಗ್ತಾ ಇದೆ ಅಂತ ಪರಮೇಶ್ವರ್ ಅವರೇ, ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತವ್ರು, ನೀವು ಸ್ವಲ್ಪ ಇದ್ರ ಬಗ್ಗೆ ಬರೀ ನಾವು MLA ಕೇಳ್ತೀನಿ. ಒಂದೇ ನಿಮಿಷ. 224 ಜನ MLA ಇಲ್ಲಿದ್ದಾರೆ, ಅವ್ರು ಕೇಳ್ತೀನಿ. ಒಂದೇ ಸರ್ ಬೋರ್ ಕೊಡೋದು ಸರ್? ನನಗೆ 4,500 ಅರ್ಜಿ ಬಂದವು ಸರ್. SCU ಒಂದು ಬೋರ್ ಕೊಟ್ಟಿದ್ದಾರೆ ಸರ್. ಪ್ರತಿಯೊಬ್ಬರಿಗೂ ಒಂದೊಂದು ಬೋರ್ ಕೊಡೋದಾದ್ರೆ ಈ 42,000 ಕೋಟಿ ಸಭಾಧ್ಯಕ್ಷರೇ ನನಗೆ ಅವ್ರು ಹೇಳಿದ್ರು ಸಮುದಾಯಕ್ಕೆ ಗಂಗಾ ಕಲ್ಯಾಣ ಕಡಿಮೆ, ಸರ್ ಎಲ್ಲ ಕಡಿಮೆ ಹೇಳಿದ್ರಿ. ನೀವು ಒಬ್ಬೊಬ್ಬರಿಂದ ಏನು ಮಾತಾಡ್ತೀರಿ? ಯಾರಿಗೆ ಅರ್ಥ ಆಗ್ತದೆ? ನಮ್ಮ ಜವಾನ್ ಪೂರ್ತಿ ಕಡಿಮೆ ಮಾಡಿಬಿಟ್ಟಿರಿ. ಉತ್ತರ ಕೊಡ್ಲಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.